ಡಿ ಕೆ ಶಿವಕುಮಾರ್ ಸಚಿವ ಸಂಪುಟ ಬಹುತೇಕ ಅಂತಿಮಗೊಂಡಿದೆ ಅನ್ನೋದು ನಮಗೆ ಸಿಗ್ತಾ ಇರುವಂಥ ಇನ್ಪುಟ್ಸ್. ಈಗ ಕ್ಲೈಮ್ಯಾಕ್ಸ್ ಹಂತ ತಲುಪ್ತಾ ಹಾಗಾದರೆ ಈ ವಿಸ್ತರಣೆ ಕಾರ್ಯಕ್ರಮ, ಬನ್ನಿ ನೋಡ್ತಾ ಹೋಗೋಣ. ನಾಳೆ ಸಂಜೆಯೇ 18 ಸಚಿವರ ಪ್ರಮಾಣ ವಚನ ಸಮಾರಂಭ ನಡೆಯೋ ಸಾಧ್ಯತೆ ಇದೆ ಅನ್ನೋದು ಸದ್ಯಕ್ಕೆ ಸಿಗ್ತಾ ಇರೋ ಮಾಹಿತಿ. ಡಿಕೆಶಿ ಸಂಪುಟ ಸೇರೋದು ಯಾರು? ಕೆ.ಸಿ. ವೇಣುಗೋಪಾಲ್ ನಿವಾಸದಲ್ಲಿ ಸಭೆ ನಡೆದಿದೆ, ಪಟ್ಟಿ ಅಂತಿಮಗೊಂಡಿದೆ, ಫೈನಲ್ ಆಗಿದೆ. ಕಾರಣಾಂತರಗಳಿಂದ ಸಭೆಗೆ ಗೈರಾಗಿದ್ರು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ. ಇವತ್ತೇ ನೂತನ ಸಚಿವರ ಪಟ್ಟಿ ಅಂತಿಮವಾಗಲಿದೆ ಅನ್ನುವ ಮಾಹಿತಿ ನಮಗಿದೆ. ಸಂಜೆ 4:30ರಿಂದ 5:30ರವರೆಗೆ ಟೈಮ್ ಕೊಟ್ಟಿದ್ದಾರಂತೆ ರಾಹುಲ್ ಗಾಂಧಿ. ಮಲ್ಲಿಕಾರ್ಜುನ ಖರ್ಗೆ ಮನೆಯಲ್ಲೂ ಕೂಡ ಮೀಟಿಂಗ್, ಬರೀ ಮೀಟಿಂಗ್ಗಳ ಮೇಲೆ ಮೀಟಿಂಗ್ ನಡೀತಾ ಇದೆ ನೋಡ್ರಿ. ಅತಿ ಹೆಚ್ಚು ಚರ್ಚೆ ನಡೀತಾ ಇದೆ ಅಂತ ಹೇಳಿದ್ರೆ ಏನಂತ ಅಂದ್ಕೊಳ್ಬೇಕು, ಎಲ್ಲವೂ ಸರಿ ಇದೆ ಅಂತ ಅಂದ್ಕೊಳ್ಬೇಕು. ಒಂದು ಹಂತದವರೆಗೂ ಓಕೆ, ಹೌದು ಮೀಟಿಂಗ್ನ ಅವಶ್ಯಕತೆ ಇರುತ್ತೆ. ಅದು ಯಾವುದೇ ಸಂಸ್ಥೆಗಳಿರ್ಬೋದು, ರಾಜಕಾರಣ ಇರ್ಬೋದು, ಪ್ರಜಾಕಾರಣ ಇರ್ಬೋದು, ಏನೇ ಇರ್ಬೋದು, ಒಂದು ಮನೆ ಅಂತ ಹೇಳಿದ್ರು ಕೂಡ ಮೀಟಿಂಗ್ಗಳು ಆಗ್ತವೆ, ಆಗಬೇಕು. ಅದು ಆರೋಗ್ಯಕರವಾಗಿರೋದಿದೆ. ಆದರೆ ಇಲ್ಲಿ ಪಾಲಿಟಿಕ್ಸ್ನ ಒಂದು ಗ್ರಾಮರ್ ಇದೆಯಲ್ಲ, ಅದು ಹಿಂಗೆ ಅಂತಿರಲ್ಲ. ಇಲ್ಲಿ ಪ್ರತಿಷ್ಠೆಗೆ ಬಹಳ ದೊಡ್ಡ ಮಟ್ಟದ ಮಹತ್ವ ಇರೋದ್ರಿಂದ ಪ್ರಜೆಗಳ ಆದ್ಯತೆ ತುಂಬ ಅಂತಿಮದಲ್ಲಿರೋ ಕಾರಣಕ್ಕಾಗಿ ಹಿಂಗಾಗತ್ತೆ ಅಂತ ನಾವು ನೇರವಾಗಿ ಹೇಳ್ಬೋದು ಅಂತ ಅನ್ಸುತ್ತೆ. ಎಸ್, ಈಗ ನಾವು ಡಿ ಕೆ ಶಿವಕುಮಾರ್ ಸಂಪುಟ ಸೇರುವವರು ಯಾರ್ಯಾರು ಅಂತ ಬಹಳಷ್ಟು ಸಲ ಪಟ್ಟಿ ಕೊಟ್ಬಿಟ್ಟಿದ್ದೀವಿ. ಈಗಾಗಲೇ ನನ್ನ ಕಲೀಗ್ ದೀಪಾ ಕುಕ್ಕುವಾಡ ಹೇಳಿದ ಹಾಗೆ ಕೊನೆ ಕ್ಷಣದಲ್ಲಿ ಏನು ಬೇಕಾದರೂ ಆಗಿರೋ ಅನೇಕ ಉದಾಹರಣೆಗಳನ್ನು ನಾವು ನೋಡ್ತಾ ಇದ್ದೀವಿ. ಅದು ಯಾವುದೇ ಸರ್ಕಾರ ಇರಬಹುದು. ಮೊನ್ನೆ ನಡೆದಂಥ ಪ್ರಮಾಣ ವಚನ ಸ್ವೀಕಾರ ಸಮಾರಂಭದಲ್ಲೂ ಕೂಡ ಯಾರ ಹೆಸರು ಇರಲ್ಲ ಅಂದ್ಕೊಂಡಿದ್ವು, ಅವ್ರ ಹೆಸರು ಕೂಡ ದಿಢೀರಂತ ಬಂದ್ಬಿಡ್ತು. ಹಾಗಾಗಿ ನಾವು ಕೂಡ ಅಡಿಷನ್ ಡಿಲೀಷನ್ನ ಮಾಡಬೇಕಾಗಿದೆ. ಓಕೆ, ಈಗ ಸದ್ಯಕ್ಕೇನಿದೆ ಮಾಹಿತಿ, ಯಾರೆಲ್ಲ ಮಂತ್ರಿ ಆಗೋದು ಪಕ್ಕ ಅಂತಿದೆ ನೀವು ನೋಡ್ತಾ ಇದ್ದೀರಿ ದೃಶ್ಯದಲ್ಲಿ. ಮಂಕಾಳ ವೈದ್ಯ, ಭಟ್ಕಳ ಶಾಸಕರು, ಆಮೇಲೆ ಪರಿಷತ್ ಸದಸ್ಯೆ ಆರತಿ ಕೃಷ್ಣ ಆಗಿರಬಹುದು, ಡಾಕ್ಟರ್ ಆರತಿ ಕೃಷ್ಣ. ಇನ್ನು ಶಾಂತಿನಗರದ ಎನ್.ಎ. ಹ್ಯಾರಿಸ್, ಹೊಸಕೋಟೆಯ ಶರತ್ ಬಚ್ಚೇಗೌಡ, ಜಿ ಟಿ ಪಾಟೀಲ್, ಬೀಳ್ಗಿಯ ಜಿ ಟಿ ಪಾಟೀಲ್, ಆನೇಕಲ್ನ ಬಿ ಶಿವಣ್ಣ, ಇನ್ನು HD ಕೋಟೆ, ಹೆಗ್ಗಡದೇವನ ಕೋಟೆ ಅಂತ ಕರಿತೀವಲ್ಲ, ಆ ಕ್ಷೇತ್ರದ ಶಾಸಕರು ಅನಿಲ್ ಚಿಕ್ಕಮಾದು, ಇನ್ನು ನಾಗಮಂಗಲದ ಶಾಸಕರು ಎನ್ ಚಲುವರಾಯಸ್ವಾಮಿ, ಹುನಗುಂದದ ವಿಜಯಾನಂದ ಕಾಶ್ಯಪ್ನವರಾಗಿರ್ಬೋದು, ಅಥಣಿಯ ಲಕ್ಷ್ಮಣ ಸವದಿ, ಚಾಮರಾಜನಗರದ ಸಿ ಪುಟ್ಟರಂಗ ಶೆಟ್ಟಿ, ಇನ್ನು ಪರಿಷತ್ ಸದಸ್ಯರಾಗಿರುವಂಥ ಸಲೀಂ ಅಹಮದ್ ಅವ್ರ ಹೆಸರು ಪಕ್ಕ ಕೇಳಿ ಬರ್ತಾ ಇದೆ. ಇನ್ನು ಅರಸೀಕೆರೆಯ ಶಿವಲಿಂಗೇಗೌಡರು ಮತ್ತು ಸೊರಬದ ಮಧು ಬಂಗಾರಪ್ಪ ಅವರು ಕೂಡ ಬಹುತೇಕ ಖಚಿತ ಶಿವಸೇನೆಯಲ್ಲಿ ಸೇನಾಧಿಪತಿಗಳಾಗಿ, ಸೇನಾ ನಾಯಕರಾಗಿ ಇವರು ತಮ್ಮ ಸಚಿವಗಿರಿ ಅಥವಾ ಸಚಿವ ಸ್ಥಾನವನ್ನು ಅಲಂಕರಿಸೋದು ಬಹುತೇಕ ಖಚಿತ. ಇರೋದು 20 ಸ್ಥಾನಗಳು. ಅದರಲ್ಲಿ ಇನ್ನು ಎಷ್ಟು ಏನು ಪೋರ್ಟ್ಫೋಲಿಯೋ ವೇಕೆನ್ಸಿ ಉಳಿಸ್ಕೋತಾರೆ, ಖಾಲಿ ಬಿಟ್ಕೊಳ್ತಾರೆ, ಅಥವಾ ಕಂಪ್ಲೀಟ್ ಫಿಲ್ ಮಾಡಿಬಿಡ್ತಾರ, ಹೀಗೆ ಒಂದಿಷ್ಟು ಪ್ರಶ್ನೆಗಳನ್ನು ಕೂಡ ನಾವು ಎದುರು ನೋಡಬೇಕಾಗಿದೆ. ಓಕೆ, ಇವೆಲ್ಲವೂ ಅಂದುಕೊಂಡಂತೆ ಆದರೆ ಸದ್ಯಕ್ಕೆ ಅಫ್ಕೋರ್ಸ್ ಆಲ್ರೆಡಿ ಇಟ್ ಈಸ್ ಡಿಲೇಡ್, ನೋ ಡೌಟ್ ಎಟ್ ಆಲ್. ತುಂಬ ಡಿಲೇ ಆಗಿದೆ. ಆಮೇಲೆ ಪ್ರತಿ ಬಾರಿ ಅವ್ರು ಹೇಳ್ಬೋದು, ಈಗ ಆಡಳಿತ ಪಕ್ಷದವ್ರು ಕೇಳಿದರೆ ನಮ್ಮ ಸರ್ಕಾರದಲ್ಲಿ ಮಾತ್ರ ಏನ್ರಿ, ಎಲ್ಲ ಸರ್ಕಾರ ಇದ್ದಾಗ ಹಿಂಗಾಗೇ ಆಗುತ್ತೆ ಅಂತ. ನಮಗೆ ಯಾಕ್ರಿ ಹೇಳ್ತೀರಾ ಇದನ್ನು? ಜನ ಕೇಳೋ ಪ್ರಶ್ನೆ, ನಮ್ಗೆ ಯಾಕೆ ಹೇಳ್ಬೇಕು ಹೇಳಿ? ನೀವು ಲೇಟು ಅಲ್ಲ, ನಿಮಗೆ ಮುಖ್ಯಮಂತ್ರಿ ಯಾರೋದು ಪಕ್ಕ ಗೊತ್ತಾಗುತ್ತೆ. ಆ ಕ್ಷಣದಲ್ಲಿ ಯಾರನ್ನು ಫಸ್ಟು ಪ್ರಿಯಾರಿಟೈಸ್ ಆಗಿ ಮಂತ್ರಿಗಳನ್ನು ಮಾಡಬೇಕು ಅನ್ನೋದೆಲ್ಲ ಗೊತ್ತಾಗುತ್ತೆ. ಎಂಥ ಗಲೀಜ್ ಗ್ರಾಮರ್ ಇದು ಅಂತ ಜನ ಖಂಡಿತವಾಗ್ಲೂ ಅಂದ್ಕೊಳ್ತಾರೆ ಅಲ್ವಾ? ಪಾಪ ಜನರಿಗಿರೋ ಸಮಸ್ಯೆ ನಿಮಗಿಲ್ವಲ್ಲ, ನಿಮ್ಮ ಸಮಸ್ಯೆನೇ ಬೇರೆ. ಎಸ್, ಲೆಟ್ಸ್ ಮೂವ್ ಆನ್. ಇವತ್ತೇ ಪಟ್ಟಿ ಫೈನಲ್ ಆದರೆ ನಾಳೆನೇ ಪ್ರಮಾಣ ವಚನ ಬಹುತೇಕ ಖಚಿತ ಅನ್ನೋದು ಖಚಿತ ಆಗ್ತಾ ಇದೆ, ನಿಶ್ಚಿತ. ಓಕೆ, ಒನ್ಸ್ ಅಗೈನ್ ಇವತ್ತೇ ಪಟ್ಟಿ ಫೈನಲ್, ನಾಳೆಯ ಪ್ರಮಾಣ ವಚನ ಅನ್ನೋದು ಸದ್ಯಕ್ಕಿರೋ ಮಾಹಿತಿ. ನಾಳೆ ಬೆಳಿಗ್ಗೆ ಪಟ್ಟಿ ಹೊರಬೀಳೋ ಸಾಧ್ಯತೆ ಇದೆ. ಯಾರೆಲ್ಲ ಹೀಗೆ ನಾವು ನಮಗೆ ಸಿಕ್ಕಿರೋ ಸುಳಿವಿನ ಆಧಾರದ ಮೇಲೆ, ಸಿಕ್ಕಿರುವಂಥ ಸೋರ್ಸ್ನ ಮೇಲೆ
ಯಾರೆಲ್ಲ ಆಗ್ಬೋದು ಅಂತ ಹೇಳಿದ್ದೀವಿ. ಹಾಗಾಗಿ ಡಿ ಕೆ ಶಿವಕುಮಾರ್ ಸಂಪುಟಕ್ಕೆ 20 ಸದಸ್ಯರು ಸೇರಬಹುದು ಆಗಬೇಕು. ಎಲ್ಲ ಸ್ಥಾನವನ್ನು ಭರ್ತಿ ಮಾಡ್ತಾರಾ, ಸ್ಥಾನ ಉಳಿಸ್ತಾರಾ? ನಾಳೆ ಸಂಜೆ ಪ್ರಮಾಣ ವಚನಕ್ಕೆ ಮುಹೂರ್ತ ಚೆನ್ನಾಗಿದೆ. ಗೋಧೂಳಿ ಲಗ್ನ ಮುಹೂರ್ತದಲ್ಲೇ ಪ್ರಮಾಣ ವಚನ ಆಗಲಿ ಅಂತ ಹೈಕಮಾಂಡ್ ನಾಯಕರಿಗೂ ಹೇಳಿದಾರಂತೆ. ಯಾರು? ಡಿ ಕೆ ಶಿವಕುಮಾರ್, ನಮ್ಮ ರಾಜ್ಯದ ಮುಖ್ಯಮಂತ್ರಿ. ಇದೇ ಪಟ್ಟಿ ಫೈನಲ್ ಮಾಡಿ ಭಾವಿ ಸಚಿವರಿಗೆ ಹೇಳಬೇಕು. ಈಗಾಗಲೇ 14 ಸಚಿವರ ಹೆಸರಿಗೆ ರಾಹುಲ್ ಗಾಂಧಿ ಸಮ್ಮತಿ ಕೊಟ್ಟಿದ್ದಾರಂತೆ. ಇನ್ನೂ 4 ಸಚಿವರ ಹೆಸರಿಗೆ ಸಿಗಬೇಕಿದೆ ಅನುಮತಿ. ಯಾವುದೇ ಕ್ಷಣದಲ್ಲಿ ರಾಹುಲ್ ಗಾಂಧಿ ಜೊತೆ ಮೀಟಿಂಗ್ ನಡೆಯೋ ಎಲ್ಲ ಸಾಧ್ಯತೆಗಳಿದ್ದಾವೆ. ದೆಹಲಿಯಲ್ಲಿ ಕಾದು ಕೂಳ್ತಿದ್ದಾರೆ ರಾಜ್ಯ ಕಾಂಗ್ರೆಸ್ ಪ್ರಮುಖರು, ಮಂತ್ರಿಗಿರಿ ಆಕಾಂಕ್ಷಿಗಳು ಇದ್ದಾರೆ. ಈಗ ನೋಡಿ, ಯಾರ್ಯಾರು ಈಗ ನಾವು ಹೇಳಿದಂಥ ಪಟ್ಟಿಯಲ್ಲಿ ಯಾರ ಹೆಸರು ಇಲ್ಲ, ಅವರು ಕೂಡ ಇನ್ನೂ ಡೆಲ್ಲಿಯಲ್ಲೇ ಇದ್ದಾರೆ. ಡೆಲ್ಲಿಯಲ್ಲಿ ಬಾಗಿಲು ಬಡಿತಾ ಇದ್ದಾರೆ. ಓಕೆ, ಈಗ ಮಂತ್ರಿಗಿರಿ ಆಕಾಂಕ್ಷಿಗಳು ಯಾರೆಲ್ಲ ಇದ್ದಾರೆ? ಎಸ್, ಲೆಟ್ಸ್ ಲುಕ್ ಇನ್ ಟು ಇಟ್. ನೋಡೋಣ. ವಿಜಯನಗರದ ಎಂ ಕೃಷ್ಣಪ್ಪ, ಜೇವರ್ಗಿಯ ಅಜಯ್ ಸಿಂಗ್, ಇನ್ನು ದಾವಣಗೆರೆ ಉತ್ತರ ಕ್ಷೇತ್ರದ ಎಸ್ ಮಲ್ಲಿಕಾರ್ಜುನ್, ಬಳ್ಳಾರಿ ಗ್ರಾಮಾಂತರದ ನಾಗೇಂದ್ರ, ನಾಗೇಂದ್ರ, ಬೆಳಗಾವಿ ಗ್ರಾಮಾಂತರ ಕ್ಷೇತ್ರದ ಲಕ್ಷ್ಮೀ ಹೆಬ್ಬಾಳ್ಕರ್, NR ಕ್ಷೇತ್ರ ನೆಕ್ಸ್ಟ್ ನರಸಿಂಹರಾಜ ಕ್ಷೇತ್ರದ ತನ್ವೀರ್ ಸೇಠ್ ಅವರು, ತನ್ವೀರ್ ಸೇಠ್ ಅವರು ಕೂಡ ಇದ್ದಾರೆ. ಶಿವಾಜಿನಗರದ ರಿಜ್ವಾನ್ ಅರ್ಷದ್ ಅವ್ರ ಹೆಸರು ಕೂಡ ಮುಂಚೂಣಿಯಲ್ಲಿದೆ. ಅಲ್ಲ, ಯಾವುದಕ್ಕೆ ಮುಂಚೂಣಿಯಲ್ಲಿದೆ? ಇವರೆಲ್ಲ ಆಕಾಂಕ್ಷಿಗಳಿದ್ದಾರೆ. ಈಗ ಇವ್ರ ಹೆಸರು ಬರುತ್ತಾ ಬರಲ್ಲ ನೋಡೋಣ. ಚಾಮರಾಜಪೇಟೆಯ ಜಮೀರ್ ಅಹಮದ್ ಖಾನಿಗೆ ಸಂಬಂಧಪಟ್ಟಾಗ ಈಗಾಗಲೇ ಸುದ್ದಿ ಕೊಟ್ಟಿದ್ದೀವಿ. ಚಳ್ಳಕೆರೆಯ ಟಿ ರಘುಮೂರ್ತಿ, ಇನ್ನು ಪರಿಷತ್ ಸದಸ್ಯ ಆಗಿರುವಂಥ ನಟಿ ಉಮಾಶ್ರೀ. ಓಕೆ, ಆಕಾಂಕ್ಷಿಗಳ ಸಂಖ್ಯೆ ಜಾಸ್ತಿ ಇದೆ, ಆದರೆ ಇರುವಂಥ ಸ್ಥಾನಗಳು ಬರೀ 20. ಅದನ್ನೇ ಇನ್ನೂ 40 ಮಾಡಿಬಿಡ್ತೀರಾ ನೋಡಿ. ಆ ಖಾತೆ ಈ ಖಾತೆ ಅಂಥೇಳಿ ಖಾತೆಗಳೇ ಜಾಸ್ತಿ ಆಗ್ತಾ ಇರುವಾಗ ಕತೆ ಏನು ಅನ್ನೋದು ಜನಸಾಮಾನ್ಯರ ಯೋಚನೆ. ಬಿಡಿ, ನಾವು ಹೇಳೋದು ಅದು ತುಂಬ ತದ್ವಿರುದ್ಧವಾಗಿರುತ್ತೆ. ಇದು ರಿಲೆವೆಂಟ್ ಅಲ್ಲ. ಜನರ ಪರವಾಗಿ ಏನೇ ಮಾತನಾಡಿದರೂ ಕೂಡ ಪ್ರಜಾಪ್ರಭುತ್ವ, ಸಂವಿಧಾನ ಅಂತ ನಾವೇನಾದರೂ ಮಾತನಾಡಲಿಕ್ಕೆ ಹೋದರೆ ಅದು ರಾಜಕಾರಣಕ್ಕೆ ಲಾಗೂ ಆಗೋದಿಲ್ಲ, ಅಪ್ಲೈ ಆಗೋದಿಲ್ಲ.